ಹೌದಾ, ನಿನ್ ಹೆಂಡತಿ ಅವರಲ್ಲಿ ಇದಾರ ತಾಯಿ ಅಮ್ಮ. ನಿಮ್ಮ ಹತ್ರ ಒಂದು ಆಯುಧ ಐತಲ್ಲ, ಆ ಆಯುಧಕ್ಕೆ ಪೂಜೆ ಮಾಡಿದ್ರೆ ಲಕ್ಷ. ಸಬ್ಸ್ಕ್ರೈಬ್ ಇಂದ ಕೋಟಿ ಕಡೆಯ ದುಡ್ಡೇನು ಸಿಗಲ್ಲ, ಬಟ್ ಕೋಟಿ ದುಡ್ಡು ಸಿಕ್ಕಷ್ಟೇ ಖುಷಿ ಆಗುತ್ತೆ. ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತೀರೋ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡಿ. ಹೌದಾ, ನಿನ್ ಹೆಂಡತಿ ಅವರಲ್ಲಿ ಇದಾರ ತಾಯಿ ಅಮ್ಮಂಗೆ ಹೇಳು. ಇವತ್ತು ಅಮಾವಾಸ್ಯೆ ಒಂದ್ ದಿವಸ ಅಲ್ಲೇ ಇದಾರ. ಏನ್ ಹೇಳಿ ಸ್ವಾಮಿ? ಲೌಡ್ ಸ್ಪೀಕರ್ ಆನ್ ಮಾಡಿದ್ಯಾ? ಹ್ಞೂ ಸ್ವಾಮಿ. ನೋಡವ್ವ ತಾಯಿ, ನಾನು ಎಲ್ಲಾ ಪೂಜೆ ಪುನಸ್ಕಾರ 12 ಗಂಟೆ ಮೇಲೆ ಮಾಡ್ತೀನಿ. ನಿನ್ ಗಂಡ ಮದುವೆಗಿಂತ ಮುಂಚೆ ರತ್ನಮ್ಮನ್ ಮಡಿಕೊಂಡಿದ್ದ, ಲಕ್ಷ್ಮಮ್ಮನ್ ಮಡಿಕೊಂಡಿದ್ದ, ಆಮೇಲೆ ಲಲಿತನ್ ಮಡಿಕೊಂಡಿದ್ದ. ಅವನ್ನೆಲ್ಲ ನಾನು ಓಡಿಸ್ತೀನಿ ಇವತ್ತು ರಾತ್ರಿಗೆ. ಅಂತವೆಲ್ಲ ಹೇಳುವ ಫೋನ್ ತಗೊಂಡು ಆಚೆ ಕಡೆ ಕೊಡೋಗ್ತೀಯ. ಇಂತ ಬಂದ್ರೆ ಹುಟ್ಟಿ ಸ್ವಾಮಿ ತಾಯಿನ ನಿಮ್ಮ ಹತ್ರ ಒಂದು ಆಯುಧ ಐತಲ್ಲ, ಆ ಆಯುಧಕ್ಕೆ ಪೂಜೆ ಮಾಡಿದ್ರೆ ವಿಶಾಲಕ್ಕಂಗೂ ಅದೇ ಆಯುಧ ಯೂಸ್ ಮಾಡ್ತೀರಾ, ನನಗೂ ಅದೇ ಆಯುಧ ಯೂಸ್ ಮಾಡ್ತೀರಾ. ಆ ನಿಮ್ ಸಾಮಾನ್ಯ ನನ್ಗೆ ಆಯುಧ ಇದ್ದಂಗೆ ಕಣ್ರಿ, ಅದಕ್ಕೆ ಪೂಜೆ ಮಾಡ್ಬೇಕು. ಅಯ್ಯೋ ತಾಯಿನ ಹಿಂದೆ ರಾಜ ಮಹಾರಾಜರುಗಳು ಶತಮಾನಗಳ ಹಿಂದೆ ರಾಜ ಮಹಾರಾಜರುಗಳು ಯುದ್ಧಕ್ಕೆ ಹೋಗಿ ಬಳಸಿ ತಾಮನ್ ಮಡಗಿರೋ ಆಯುಧಗಳು ಇವತ್ತು ಅದನ್ನೇ ರೂಢಿಯಲ್ಲಿ ನೀವು ಮಾಡ್ಕೊಂಡಿರೋದ. ನೀನ್ ಏನ್ ಕೋಲಿಸ್ತೀಯ ಅಂದ್ರೆ ಎಷ್ಟು ಊರ್ ಹಾಳು ಮಾಡಿ ಚಿನ್ನಾಲ್ ಮುಂದೆ ಆಯುಧ ಅದು ಕೋಲಿಸ್ತೀಯ. ಹಿಂದೆ ರಾಜರುಗಳು ಯುದ್ಧಕ್ಕೆ ಹೋಗ್ಬೇಕಾದ್ರೆ ಪೂಜೆ ಮಾಡಿ ತಗೊಂಡೋಗ್ತಿದ್ದ ಕತ್ತಿ ಗುರಾಣಿ ಇವ್ರನ್ನೆಲ್ಲಾನ ಅದನ್ನ ಆಯುಧ ಪೂಜೆ. ಈಗ ಯುದ್ಧ ಪತ್ತ ಏನು ಇಲ್ದಿದಕ್ಕೆ ಈಗ ಮನೆಗಿರ ಮುಚ್ಕೊಡ್ಲು ಸೂತಿಗೆ ಕರ್ನೆ ಬಾಂಡ್ಲಿ ಪೂಜೆ ಮಾಡ್ತಾರ ಕಳ್ಳ ಚಿನಾಲಿ. ಅಲ್ಲ ಅಂದ್ರೆ ಅವ ಆಯುಧ ಕಬ್ಣ ಆಯುಧ ಅದು. ಹಲೋ ಹಲೋ ಹಲೋ, ಅವು ಕಬ್ಣ ಆಯುಧ ತುಕ್ಕಿಡಿದೈತೆ. ನಿಮ್ ತವಿರೋದು ಚರ್ಮದ ತುಕ್ಕಿಡಿಯಲ್ಲ ಅಂದ್ರೆ ಅದಕ್ ಪೂಜೆ ಮಾಡ್ಬೇಕು ನಾನು ಯಾವತ್ತು. ಯಾಕೆ ಗೊತ್ತಾ? ಅದು ವಿಶಾಲಕ್ಕಂಗೂ ಬೇಕು, ನನ್ಗೂ ಬೇಕಲ್ವಾ. ದೇವತೆಗಳು ಬಳಸತಕ್ಕಂತ ಆಯುಧಗಳು ನೀನ್ ಹೋಗಿ ಏನ್ ಕೋಲಿಸ್ತೀಯ ನೀನು? ನಿನ್ ಲಾಸ್ಟ್ಗೆ ಅದೇ ಆಯುಧ. ಮಾತಾಡಿ ಕನ್ನಡವನ್ನು ಉಳಿಸಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಯಾರನ್ನು ನೋಯಿಸಬೇಡ, ಮೋಸವ ಮಾಡಲೇಬೇಡ, ನಿನ್ನಾಗ ಕಾಯುತ್ತಾನೆ ತಾನೇ ಭಗವಂತ.